ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಜಗತ್ತಿನ ಒಂದು ದೊಡ್ಡ ಚಲನಚಿತ್ರವನ್ನ ಹ. ಕಲ್ಪನೆ ಮಾಡಿಕೊಳ್ಳೋಣ. ಹ್ಮ್. ಅದರಲ್ಲಿ ಸಾವಿರಾರು ಲಕ್ಷಾಂತರ ನಟರಿರ್ತಾರೆ. ಹೌದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಹ್ಮ್. ಒಂದು ವಿಶಿಷ್ಟ ಪಾತ್ರ, ಸಂಭಾಷಣೆ ಎಲ್ಲ ಇರುತ್ತೆ. ಹೌದು, ಒಂದು ಮಹತ್ವನೂ ಇರುತ್ತೆ. ಖಂಡಿತ. ಮುಖ್ಯನಾಯಕನ ಪಾತ್ರವನ್ನು ಸಹನಟ ಮಾಡಲು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ಸಹನಟನ ಪಾತ್ರವನ್ನು ಇನ್ನೊಬ್ರು ಮಾಡಲು ಸಾಧ್ಯವಿಲ್ಲ. ಹೌದು. ಪ್ರತಿಯೊಂದು ಸಣ್ಣ ಪಾತ್ರವೂ ಸಹ ಆ ಇಡೀ ಕಥೆಗೆ ಅನಿವಾರ್ಯವಾಗಿರುತ್ತೆ. ಅದೇ ಅಲ್ವಾ, ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಈ ಬೇಹದ್ದಿನ ನಾಟಕದಲ್ಲಿ, ಹ್ಮ್ ಅಂದ್ರೆ ಈ ಅನಂತ ವಿಶ್ವ ನಾಟಕದಲ್ಲಿ ನಾವೆಲ್ಲ ಆತ್ಮರು ಪಾತ್ರಧಾರಿಗಳು. ಹೌದು. ಮತ್ತು ಒಬ್ಬರ ಪಾತ್ರವು ಇನ್ನೊಬ್ಬರ ಪಾತ್ರವನ್ನು ಸ್ವಲ್ಪವೂ ಹೋಲುವುದಿಲ್ಲ. ಹ್ಮ್ ಪ್ರತಿಯೊಂದು ಆತ್ಮವು ತನ್ನ ಪಾತ್ರದಲ್ಲಿ ಒಂದು ಮಾಸ್ಟರ್ ಪೀಸ್. ಹ್ಮ್ ಹಾಗಾಗಿ ಹೋಲಿಕೆ, ಸ್ಪರ್ಧೆ, ಅಸೂಯೆ ಇದಕ್ಕೆಲ್ಲ ಜಾಗವೇ ಇಲ್ಲ. ಸರಿ. ಈ ಪಾತ್ರದ ಕಲ್ಪನೆಯನ್ನ ನಾವು ಒಪ್ಕೊಂಡ್ರೆ, ನಮ್ಮ ಈ ಶ್ರೇಷ್ಠ ಪಾತ್ರವನ್ನ ಅಭಿನಯಿಸುವಾಗ ನಮ್ಮ ಮುಂದೆ ಬರುವ ಅತಿದೊಡ್ಡ ಸವಾಲಂದ್ರೆ ಮಾಯೆ. ಹೌದು. ಈ ಮೂಲದಲ್ಲಿ ಅಂದ್ರೆ ಹಿಂದಿನ ಮುರಳಿಯಲ್ಲಿ ಅದರ ಬಗ್ಗೆ ಏನು ಹೇಳಲಾಗಿದೆ? ಅದರ ಬಗ್ಗೆಯೇ ಮುರಳಿಯ ಮೊದಲ ಪ್ರಶ್ನೆ ಇದೆ. ಬಾಬಾ ಕೇಳ್ತಾರೆ, ಮಾಯೆಯ ಮೇಲೆ ಜಯ ಗಳಿಸಲು ನೀವು ಆತ್ಮಿಕ ಯೋಧರಿಗೆ ಅಂದ್ರೆ ಕ್ಷತ್ರಿಯರಿಗೆ ಯಾವ ಯುಕ್ತಿ ಸಿಕ್ಕಿದೆ? ಆಹಾ. ಈ ಪ್ರಶ್ನೆಯೇ ಎಷ್ಟು ಸುಂದರವಾಗಿದೆ ನೋಡಿ. ನಮ್ಮನ್ನು ಆತ್ಮಿಕ ಯೋಧರು ಅಂತ ಕರೀತಾರೆ. ಆತ್ಮಿಕ ಯೋಧರು ಅನ್ನೋ ಪದ ಕೇಳಲಿಕ್ಕೆ ಚೆನ್ನಾಗಿದೆ. ಆದರೆ ಈ ಯುದ್ಧ ಯಾರ ಜೊತೆ? ಹೊರಗಿನ ಶತ್ರುಗಳೊಂದಿಗಿನ ಯುದ್ಧವಂತೂ ಇದಲ್ಲ. ಖಂಡಿತ ಇಲ್ಲ. ಇದು ನಮ್ಮೊಳಗೆ ಇರುವ 5 ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೌದು, ಈ ರಾವಣನ ಸೈನ್ಯದೊಂದಿಗಿನ ಯುದ್ಧ. ಈ ಸೂಕ್ಷ್ಮ ಯುದ್ಧದಲ್ಲಿ ಗೆಲ್ಲಲು ಬಾಬಾ ನಮಗೆ ಒಂದು ಕಠಿಣವಾದ ಹಠಯೋಗವನ್ನೇನೂ ಹೇಳಿಲ್ಲ. ಇಲ್ಲ. ಬದಲಿಗೆ ಬಹಳ ಮಧುರವಾದ ಪ್ರೀತಿಯ ಯುಕ್ತಿಯನ್ನು ನೀಡಿದ್ದಾರೆ. ಆ ಯುಕ್ತಿ ಏನು ಅಂತ ಸ್ವಲ್ಪ ವಿವರಿಸಬಹುದಾ? ಮುಖ್ಯವಾಗಿ 3 ಅಂಶಗಳನ್ನ ಬಾಬಾ ತಿಳಿಸ್ತಾರೆ. ಮೊದಲನೆಯದು, ಸದಾ ಶ್ರೀಮತದಂತೆ ನಡೀತಾ ಇರಿ. ಒಂದು ನಿಮಿಷ. ಶ್ರೀಮತ ಅಂದ್ರೆ ಶ್ರೇಷ್ಠ ಮತ ಅಂತ ಅಕ್ಷರಶಃ ಅರ್ಥವಾಗುತ್ತೆ. ಆದರೆ ಆಚರಣೆಯಲ್ಲಿ ಇದನ್ನ ಹೇಗೆ ಬಳಸೋದು? ದಿನನಿತ್ಯದ ಸಣ್ಣಪುಟ್ಟ ನಿರ್ಧಾರಗಳಲ್ಲೂ ಪರಮಾತ್ಮನ ಸಲಹೆ ಕೇಳಬೇಕಾ? ಇದು ನಮ್ಮ ವೈಯಕ್ತಿಕ ನಿರ್ಧಾರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲ್ವಾ? ಬಹಳ ಒಳ್ಳೆಯ ಪ್ರಶ್ನೆ. ಶ್ರೀಮತ ಅಂದ್ರೆ ಪ್ರತೀಕ್ಷಣ ದೂರವಾಣಿ ಕರೆ ಮಾಡಿ ಕೇಳೋದಲ್ಲ. ಸರಿ. ಇದು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಒಂದು ಮಾನಸಿಕ ಮಾದರಿ. ಯಾವುದೇ ಕೆಲಸ ಮಾಡೋ ಮೊದಲು ಈ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠ, ಕಲ್ಯಾಣಕಾರಿ ಪ್ರಜ್ಞೆಯು ಏನು ಸಲಹೆ ನೀಡಬಹುದು ಅಂತ ನಮ್ಮನ್ನು ನಾವೇ ಕೇಳ್ಕೊಳ್ಳೋದು. ಓ, ಹಾಗೆ. ಹೌದು. ಇದು ನಮ್ಮ ವೈಯಕ್ತಿಕ ಇಷ್ಟಾನಿಷ್ಟ, ಪೂರ್ವಾಗ್ರಹ ಅಥವಾ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನ ಬದಿಗಿಟ್ಟು ಒಂದು ಶ್ರೇಷ್ಠ ಮಾರ್ಗದರ್ಶನವನ್ನ ಅನುಸರಿಸುವ ವಿಧಾನ. ಆಗ ಮಾಯೆ ಪ್ರವೇಶಿಸಲು ದಾರಿಯೇ ಇರೋದಿಲ್ಲ. ಖಂಡಿತ. ಅಂದ್ರೆ ನಮ್ಮ ಮನಸ್ಸಿನ ದಿಕ್ಸೂಚಿಯನ್ನ ಶ್ರೇಷ್ಠತೆಯ ಕಡೆಗೆ ತಿರುಗಿಸುವುದು. ಸರಿ. ಎರಡನೇ ಅಂಶ ಯಾವುದು? ಎರಡನೆಯದು, ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ಇದೇ ಮಾಯೆಯ ದಾಳಿಯಿಂದ ನಮ್ಮನ್ನು ರಕ್ಷಿಸುವ ನಿಜವಾದ ಕವಚ. ನಾನು ಈ ದೇಹವಲ್ಲ, ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ, ಅವಿನಾಶಿ ಆತ್ಮ ಎಂಬ ಸ್ಮೃತಿಯಲ್ಲಿ ಸ್ಥಿತರಾಗುವುದು. ದೇಹದ ಪ್ರಜ್ಞೆಯಿಂದ ಮೇಲೆದ್ದು ಆತ್ಮಪ್ರಜ್ಞೆಯಲ್ಲಿ ಸ್ಥಿತರಾಗುವುದು. ಹೌದು. ಆಗ ವಿಕಾರಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ದೇಹದ ಪ್ರಜ್ಞೆಯೇ ಮಾಯೆಯ ಪ್ರವೇಶದ್ವಾರ. ಹಾಗಿದ್ರೆ ಮೂರನೇ ಯುಕ್ತಿ ಯಾವುದು? ಮೂರನೆಯದು, ನಿತ್ಯವೂ ಬೆಳಗ್ಗೆ ಎದ್ದು ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಿ. ದಿನದ ಆರಂಭದಲ್ಲೇ? ಹೌದು. ದಿನದ ಆರಂಭವೇ ಶಕ್ತಿಶಾಲಿಯಾಗಿರಬೇಕು. ಬೆಳಗ್ಗೆ ಎದ್ದು ಮಧುರವಾಗಿ ತಂದೆಯನ್ನ ನೆನಪು ಮಾಡಿದ್ರೆ ಆ ಆತ್ಮ ಅನ್ನೋ ಬ್ಯಾಟರಿ ಇದೆಯಲ್ಲ, ಅದು ಚಾರ್ಜ್ ಆಗುತ್ತೆ. ಸಂಪೂರ್ಣವಾಗಿ ಚಾರ್ಜ್ ಆಗತ್ತೆ ಪರಮಾತ್ಮನ ಶಕ್ತಿಯಿಂದ. ಆಗ ದಿನವಿಡೀ ಬರುವ ಸಣ್ಣಪುಟ್ಟ ವ್ಯರ್ಥ ಸಂಕಲ್ಪಗಳಿಂದ, ನಕಾರಾತ್ಮಕ ಯೋಚನೆಗಳಿಂದ ನಾವು ಸಹಜವಾಗಿ ಪಾರಾಗಬಹುದು. ಅಂದ್ರೆ ಈ 3 ಅಂಶಗಳಿರುವ ನೆನಪಿನ ಮಧುರ ಯುಕ್ತಿಯೇ ನಮ್ಮನ್ನು ಮಾಯಾಜೀತರನ್ನಾಗಿ ಮಾಡ್ತದೆ. ಖಂಡಿತ. ಈ ವಿಷಯದ ಆಳಕ್ಕಿಳಿದಾಗ ನೀವು ಆರಂಭದಲ್ಲಿ ಹೇಳಿದ ಹಾಗೆ ಈ ಸಂಪೂರ್ಣ ವಿಶ್ವವೇ ಒಂದು ನಾಟಕ ಮತ್ತು ನಾವು ಪಾತ್ರಧಾರಿಗಳು ಅನ್ನೋ ಅಂಶ ಮತ್ತೆ ಮತ್ತೆ ಬರುತ್ತೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಈ ನಾಟಕದಲ್ಲಿ ಎಲ್ಲವೂ ಮೊದಲೇ ನಿಗದಿಯಾಗಿದ್ರೆ ನಮ್ಮ ಪುರುಷಾರ್ಥಕ್ಕೆ, ನಮ್ಮ ಆಯ್ಕೆಗಳಿಗೆ ಜಾಗ ಎಲ್ಲಿದೆ? ಇದು ನಮ್ಮನ್ನು ಒಂದು ರೀತಿ ನಿಷ್ಕ್ರಿಯರನ್ನಾಗಿ ಮಾಡುವುದಿಲ್ಲವೇ? ಇದು ಬಹಳ ಸಹಜವಾದ ಮತ್ತು ಮುಖ್ಯವಾದ ಪ್ರಶ್ನೆ.
ಇಲ್ಲಿ ಒಂದು ಸೂಕ್ಷ್ಮವಾದ ಅಂತರವಿದೆ. ಸರಿ. ನಾಟಕದ ಕಥೆ, ಸಂಭಾಷಣೆ, ಪ್ರವೇಶ ಮತ್ತು ನಿರ್ಗಮನ ಎಲ್ಲವೂ ನಿಗದಿತ. ಹೌದು. ಆದರೆ ಆ ಪಾತ್ರವನ್ನು ನಾವು ಯಾವ ಮನಸ್ಥಿತಿಯಿಂದ, ಯಾವ ಸ್ಮೃತಿಯಿಂದ ಎಷ್ಟು ಶ್ರೇಷ್ಠವಾಗಿ ಅಭಿನಯಿಸ್ತೇವೆ ಅನ್ನೋದು ನಮ್ಮ ಪುರುಷಾರ್ಥ. ಓಹೋ. ಉದಾಹರಣೆಗೆ, ಒಬ್ಬ ನಟನೆಗೆ ದುಃಖದ ಪಾತ್ರ ಸಿಕ್ಕಿರ್ಬೋದು. ಅದನ್ನ ಅವನು ಕೇವಲ ಅಳುತ್ತಾ ಅಭಿನಯಿಸ್ಬೋದು. ಅಥವಾ ಆ ಪಾತ್ರದ ಆಳವನ್ನು ಅರಿತು ನಿರ್ಲಿಪ್ತನಾಗಿ ತನ್ನ ಶ್ರೇಷ್ಠ ಕೌಶಲ್ಯದಿಂದ ಅಭಿನಯಿಸ್ಬೋದು. ಪಾತ್ರವೊಂದೇ, ಆದ್ರೆ ಅಭಿನಯಿಸುವ ರೀತಿ ಬೇರೆ. ಹೌದು. ಹಾಗೆಯೇ ನಮ್ಮ ಜೀವನದ ಸನ್ನಿವೇಶಗಳು ನಾಟಕದಂತೆ ನಿಗದಿತವಾಗಿದ್ದರೂ ಆ ಸನ್ನಿವೇಶಗಳಲ್ಲಿ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿರುತ್ತೇವೆಯೋ ಅಥವಾ ದೇಹಭಾನದಲ್ಲಿ ದುಃಖಿಯಾಗುತ್ತೇವೆಯೋ ಅನ್ನೋದು ನಮ್ಮ ಪುರುಷಾರ್ಥ. ಅಂದ್ರೆ ಫಲಿತಾಂಶದ ಚಿಂತೆಯಿಂದ ಮುಕ್ತರಾಗಿ ನಮ್ಮ ಪಾತ್ರದ ಅಭಿನಯದ ಮೇಲೆ ಗಮನ ಕೇಂದ್ರೀಕರಿಸುವುದು, ಇದು ನಮ್ಮನ್ನು ಬಹಳ ಹಗುರವಾಗಿಸ್ಬೋದಲ್ವಾ? ಖಂಡಿತ. ಮತ್ತು ಈ ನಾಟಕದ ಶ್ರೇಷ್ಠಾತಿಶ್ರೇಷ್ಠ ನಟ, ರಚಯಿತ ಮತ್ತು ನಿರ್ದೇಶಕ ಸ್ವತಃ ಶಿವಬಾಬಾ ಆಗಿದ್ದಾರೆ. ಎಲ್ಲವೂ ಅವರ ಕಲ್ಯಾಣಕಾರಿ ನಿರ್ದೇಶನದಂತೆ ನಡೀತಿದೆ ಅನ್ನೋ ನಿಶ್ಚಯ ನಮ್ಮನ್ನು ಎಲ್ಲಾ ಚಿಂತೆಗಳಿಂದ ಮುಕ್ತಗೊಳಿಸುತ್ತೆ. ಸರಿ. ಇಲ್ಲಿ ಬಾಬಾ ಒಂದು ಸೂಕ್ಷ್ಮವಾದ ಅಂತರವನ್ನು ತಿಳಿಸ್ತಾರೆ. ಸತ್ಯಯುಗದ ಆತ್ಮಗಳು ಮತ್ತು ಈ ಸಂಗಮಯುಗದ ಬ್ರಾಹ್ಮಣ ಆತ್ಮಗಳ ನಡುವಿನ ಅಂತರ. ಹೌದು, ಇದು ಬಹಳ ಆಸಕ್ತಿಕರವಾದ ವಿಚಾರ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಆತ್ಮಗಳು ಆತ್ಮಾಭಿಮಾನಿಯಾಗಿರ್ತಾರೆ. ಅವರಿಗೆ ನಾನು ಆತ್ಮ ಅನ್ನೋ ಅರಿವು ಸಹಜವಾಗಿರುತ್ತೆ. ಆದರೆ ಅವರಿಗೆ ತಮ್ಮ ತಂದೆಯಾದ ಪರಮಾತ್ಮನ ಪರಿಚಯವಿರುವುದಿಲ್ಲ. ಹೌದು, ಅವರು ಕೇವಲ ತಮ್ಮ ಪುಣ್ಯಕರ್ಮದ ಪ್ರಾಪ್ತಿಯನ್ನು ಅನುಭವಿಸ್ತಿರ್ತಾರೆ. ಆದ್ರೆ ನಾವೀಗ ಈ ಸಂಗಮಯುಗದ ಬ್ರಾಹ್ಮಣರು ಆತ್ಮದ ಸ್ಮೃತಿಯ ಜೊತೆಗೆ ಪರಮಾತ್ಮನ ಪರಿಚಯ ಮತ್ತು ಅವರೊಂದಿಗೆ ಸರ್ವ ಸಂಬಂಧಗಳ ಅನುಭವವೂ ಮಾಡ್ತಿದ್ದೀವಿ. ತಂದೆಯ ಜೊತೆ ನೇರವಾಗಿ ಮಾತಾಡ್ತಿದ್ದೀವಿ, ಅವರ ಮಾರ್ಗದರ್ಶನ ಪಡ್ತಿದ್ದೀವಿ. ಅದೇ, ಈ ಕಾರಣದಿಂದ ನಮ್ಮ ಈ ಸಂಗಮಯುಗದ ಸ್ಥಿತಿಯು ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿದೆ ಅಂತ ಬಾಬಾ ಹೇಳ್ತಾರೆ. ಇದು ಕೇಳಲು ಸ್ವಲ್ಪ ಅಹಂಕಾರದ ಮತಿನಂತೆ ಅನಿಸ್ಬೋದು. ದೇವತೆಗಳಿಗಿಂತ ನಾವು ಶ್ರೇಷ್ಠರು ಅಂದ್ರೆ ಹೇಗೆ? ಅವರು ಪರಿಪೂರ್ಣ ಸ್ಥಿತಿಯಲ್ಲಿರೋವರು, ನಾವಿನ್ನೂ ಮಾಯೆ ಜೊತೆ ಹೋರಾಡ್ತಿರೋವರು ಅನಿಸ್ಬಹುದು. ಆದ್ರೆ ಇಲ್ಲಿ ವ್ಯಕ್ತಿಯ ಶ್ರೇಷ್ಠತೆಯಲ್ಲ, ಪಾತ್ರದ ಶ್ರೇಷ್ಠತೆಯ ಬಗ್ಗೆ ಹೇಳಲಾಗ್ತಿದೆ. ಓ ಸರಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಒಬ್ಬ ಸೈನಿಕ ಯುದ್ಧಭೂಮಿಯಲ್ಲಿ ಹೋರಾಡಿ ವಿಜಯವನ್ನು ತಂದುಕೊಡುತ್ತಾನೆ. ಹೌದು. ನಂತರ ಬರುವ ನಾಗರಿಕರು ಆ ಶಾಂತಿಯನ್ನು ಅನುಭವಿಸುತ್ತಾರೆ. ಇಲ್ಲಿ ಹೋರಾಡಿದ ಸೈನಿಕನ ಪಾತ್ರ ಹೆಚ್ಚು ಮಹತ್ವದ್ದೋ ಅಥವಾ ಶಾಂತಿಯನ್ನ ಅನುಭವಿಸುವ ನಾಗರಿಕರ ಪಾತ್ರವೋ? ಹೋರಾಡಿದ ಸೈನಿಕನದ್ದೇ. ಅದೇ ರೀತಿ ದೇವತೆಗಳು ಪ್ರಾಪ್ತಿಯನ್ನು ಅನುಭವಿಸುವವರು. ನಾವೀಗ ತಂದೆಯ ಜೊತೆಗಾರರಾಗಿ ಇಡೀ ವಿಶ್ವವನ್ನ ಪರಿವರ್ತನೆ ಮಾಡುವ ಯುದ್ಧಭೂಮಿಯಲ್ಲಿರುವ ಸೈನಿಕರು. ಈ ಸೇವೆಯ ಕಾರಣದಿಂದ ನಮ್ಮ ಪಾತ್ರ ಶ್ರೇಷ್ಠವಾಗಿದೆ. ಖಂಡಿತ. ಅದ್ಭುತವಾದ ಹೋಲಿಕೆ. ಅದಕ್ಕಾಗಿಯೇ ಬಾಬಾ, ನೀವು ಬ್ರಾಹ್ಮಣರು ಪತಿತರನ್ನು ಪಾವನಗೊಳಿಸುವ ವಿಶ್ವಸೇವೆಯಲ್ಲಿ ತಂದೆಗೆ ಸಹಯೋಗಿಗಳಾಗಿದ್ದೀರಿ ಅಂತ ಹೇಳ್ತಾರೆ. ಹೌದು. ನಾವು ಕೇವಲ ನಮ್ಮ ಉನ್ನತಿಗಾಗಿ ಅಲ್ಲ, ಇಡೀ ವಿಶ್ವದ ಉನ್ನತಿಗಾಗಿ ನಿಮಿತ್ತರಾಗಿದ್ದೇವೆ. ಹೌದು. ಈ ಸೇವೆಯಲ್ಲಿ ಕೆಲವೊಮ್ಮೆ ಅಡೆತಡೆಗಳು, ನಿರಾಶೆಗಳು ಬರತ್ತೆ. ಆಗ ಬಾಬಾ ನಮಗೆ ಒಂದು ಸ್ಮೃತಿಯನ್ನು ನೀಡ್ತಾರೆ. ಇದೆಲ್ಲವೂ ಹೊಸದೇನಲ್ಲ, ಅನೇಕ ಬಾರಿ ಮಾಡಿದ್ದೇವೆ. ಈ ಒಂದು ಸಂಕಲ್ಪವು ಸೇವೆಯಲ್ಲಿ ಬರುವ ಸವಾಲುಗಳನ್ನು ದಾಟಲು ಅಪಾರ ಧೈರ್ಯ ನೀಡುತ್ತೆ. ಮಮ್ಮಾರವರು ಈ ಸೇವೆಯಲ್ಲಿ ವಿಶೇಷ ಮೇಲ್ಟ್ರೈನ್ ಇದ್ದ ಹಾಗೆ ಅಂತ ಬಾಬಾ ಉದಾಹರಣಿಸ್ತಾರೆ. ಅಷ್ಟು ತೀವ್ರವಾಗಿತ್ತು ಅವರ ಪುರುಷಾರ್ಥ. ಹೌದು. ಬಾಬಾರವರಿಗೆ ಸೇವಾಧಾರಿ ಮಕ್ಕಳೆಂದರೆ ಎಷ್ಟು ಪ್ರೀತಿ ಎಂಬುದನ್ನು ವಿವರಿಸಲು ಬಾಬಾ ಒಂದು ಲೌಕಿಕ ಉದಾಹರಣೆ ನೀಡ್ತಾರೆ. ಒಬ್ಬ ತಂದೆಗೆ 5 ಮಕ್ಕಳಿದ್ರೂ ಯಾರು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೋ ಆ ಇಬ್ಬರನ್ನೇ ತನ್ನ ಸುಪುತ್ರರೆಂದು ಹೇಳ್ತಾರೆ. ಹೌದು. ಹಾಗೆ ಜ್ಞಾನಕ್ಕೆ ಬಂದ ಅನೇಕ ಮಕ್ಕಳಿದ್ರೂ ಯಾರು ವಿಶ್ವಸೇವೆ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿರ್ವಹಿಸ್ತಾರೋ ಅವರು ತಂದೆ ವಿಶೇಷ ಪ್ರೀತಿಗೆ ಪಾತ್ರರಾಗ್ತಾರೆ. ಡಾಕ್ಟರ್ ನಿರ್ಮಲಾ ಮಗುವಿನ ಉದಾಹರಣೆ ಎಷ್ಟು ಸುಂದರವಾಗಿದೆ. ಹೌದು. ಅವರು ಎಷ್ಟು ಪ್ರೀತಿಯಿಂದ ತಮ್ಮ ಲೌಕಿಕ ತಂದೆಗೆ ಜ್ಞಾನವನ್ನ ತಿಳಿಸಿ ಅವರಿಂದಲೇ ಸೇವಾ ಕೇಂದ್ರವನ್ನ ತೆರೆಸಿದ್ರು. ಇದು ಭಾರತದ ಸೇವೆ. ರಾವಣನು ನರಕವನ್ನಾಗಿ ಮಾಡಿದ ಈ ಭಾರತವನ್ನ ನಾವು ಮತ್ತೆ ಸ್ವರ್ಗವನ್ನಾಗಿ ಮಾಡ್ತಿದ್ದೇವೆ. ಖಂಡಿತ. ಈ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳಲು ಬಾಬಾ ಮನುಷ್ಯ ಸೃಷ್ಟಿಯ ವೃಕ್ಷದ ಉದಾಹರಣೆ ನೀಡ್ತಾರೆ. ಈ ವೃಕ್ಷವು ತಲೆಕೆಳಗಾಗಿದೆ ಅಂತ ಹೇಳ್ತಾರೆ. ಇದರ ಅರ್ಥವೇನು? ಸಾಮಾನ್ಯವಾಗಿ ವೃಕ್ಷದ ಬೀಜ ಭೂಮಿಯ ಕೆಳಗಿರುತ್ತೆ ಮತ್ತು ಕೊಂಬೆಗಳು ಮೇಲೆ ಬೆಳೀತವೆ. ಹೌದು. ಆದ್ರೆ
ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ ತನ್ನೇ ಮೇಲೆ ಪರಮಧಾಮದಲ್ಲಿದ್ದಾರೆ ಓ ಮತ್ತು ಅದರ ಕೊಂಬೆಗಳಾದ ಧರ್ಮಗಳು ಕೆಳಗೆ ಈ ಸೃಷ್ಟಿಯಲ್ಗಿ ವಿಸ್ತಾರವಾಗಿದೆ. ನಾವು ಆ ಬೀಜರೂಪ ತಂದೆಯನ್ನು ನೆನಪು ಮಾಡಿದಾಗ ಇಡೀ ವೃಕ್ಷದ ಅಂದ್ರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಗೆ ಸ್ಮೃತಿಗೆ ಬರುತ್ತೆ. ಆ ಜ್ಞಾನವೇ ನಮ್ಮನ್ನು ಮಾಯೆಯ ಪ್ರಭಾವದಿಂದ ರಕ್ಷಿಸುತ್ತೆ ಮತ್ತು ನಮ್ಮನ್ನು ಸ್ಥಿರವಾಗಿರಿಸುತ್ತೆ. ಹೌದು. ಈ ಶ್ರೇಷ್ಠ ಪುರುಷಾರ್ಥದ ಪಯಣದಲ್ಲಿ ಎಲ್ಲರೂ ಒಂದೇ ರೀತಿ ಸ್ಥಿರವಾಗಿರಲು ಸಾಧ್ಯವಿಲ್ಲ. ಸಾಧ್ಯವಿಯ. ಅದಕ್ಕಾಗಿಯೇ ಬಾಬಾ ಮಾಲೆಯ ರಹಸ್ಯವನ್ನು ತಿಳಿಸ್ತಾರೆ. ವಿಜಯಮಾಲೆ ತಯಾರಾಗುತ್ತೆ, ಆದ್ರೆ ಬ್ರಾಹ್ಮಣರ ಮಾಲೆ ಏಕೆ ತಯಾರಾಗಲ್ಲ ಅಂತ ಕೇಳ್ತಾರೆ. ಇದೊಂದು ಗೊಂದಲದ ಪ್ರಶ್ನೆಯಂತೆ ಕಾಣುತ್ತೆ. ಹೌದು. ಯಾಕೆಂದ್ರೆ ಬ್ರಾಹ್ಮಣರ ಜೀವನ ಪುರುಷಾರ್ಥದ ಜೀವನ. ಇಲ್ಲಿ ಏರಿಳಿತಗಳು ಸಹಜ. ಮಾಯೆಯ ಬಿರುದಾಳಿಗಳು ಬರ್ತಾವೆ. ಕೆಲವರು ಜ್ಞಾನವನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಬಹಳ ಉತ್ಸಾಹದಿಂದ ಬಾಬಾರವರ ಮಕ್ಕಳಾಗ್ತಾರೆ. ಆದ್ರೆ ಗ್ರಹಚಾರ ಬಂದಾಗ ಅಂದ್ರೆ ಅವರ ಹಳೆಯ ಕರ್ಮದ ಲೆಕ್ಕಾಚಾರಗಳು ಪರೀಕ್ಷೆಯ ರೂಪದಲ್ಲಿ ಬಂದಾಗ ತಣ್ಣಗಾಗ್ಬಿಡ್ತಾರೆ. ಕೆಲವರು ದಾರಿ ತಪ್ಪುತ್ತಾರೆ. ಹೌದು. ಇಲ್ಲಿ ಬಾಬಾರವರ ಮಾತುಗಳು ಸ್ವಲ್ಪ ಕಠಿಣ ಎನಿಸಬಹುದು. ಬಾಬಾ ಹೇಳ್ತಾರೆ, ನನ್ನವರಾಗುತ್ತಾರೆ, ಆಶ್ಚರ್ಯವೆನಿಸುವಂತೆ ಜ್ಞಾನವನ್ನು ಕೇಳುತ್ತಾರೆ ಮತ್ತು ಓಡಿಹೋಗಿ ಒಮ್ಮೆಲೆ ಚಂಡಾಲರಾಗುತ್ತಾರೆ. ಚಂಡಾಲರಾಗುತ್ತಾರೆ ಅನ್ನೋದು ಬಹಳ ಕಠಿಣವಾದ ಪದ ಅಲ್ವಾ? ಇದರ ಹಿಂದಿನ ಉದ್ದೇಶ ಭಯ ಹುಟ್ಟಿಸುವುದಾ ಅಥವಾ ಶಿಸ್ತು ತಪ್ಪಿದರೆ ಆಗುವ ಪತನದ ತೀವ್ರತೆಯನ್ನು ತೋರಿಸೋದಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಇದರ ಉದ್ದೇಶ ಭಯ ಹುಟ್ಟಿಸುವುದಕ್ಕಿಂತ ಹೆಚ್ಚಾಗಿ ಇರುವ ಸ್ಥಿತಿಯ ವಾಸ್ತವಿಕತೆಯನ್ನ ತಿಳಿಸುವುದು. ಓ ಈ ಜ್ಞಾನ ಮಾರ್ಗದಲ್ಲಿ ಪತನವೆಂದರೆ ಸಂಘ ಜಾರುವಿಕೆಯಲ್ಲ, ಅದು ಪ್ರಜ್ಞೆಯ ಸಂಪೂರ್ಣ ಹಿಮ್ಮುಖ ಚಲನೆ. ಅಂದ್ರೆ ಚಂಡಾಲ ಎಂಬ ಪದವನ್ನು ಇಲ್ಲಿ ರೂಪಕವಾಗಿ ಬಳಸಲಾಗಿದೆ. ಅವರು ತಲುಪಿದ್ದ ದೈವೀ ಪ್ರಜ್ಞೆಗೆ ಸಂಪೂರ್ಣ ವಿರುದ್ಧವಾದ ಅತ್ಯಂತ ಕೆಳಮಟ್ಟದ ಪ್ರಜ್ಞೆಯನ್ನ ಅದು ಸೂಚಿಸುತ್ತೆ. ಅಂದ್ರೆ ಈ ಮಾರ್ಗದಲ್ಲಿ ಸ್ಥಿರತೆ ಮತ್ತು ನಿರಂತರತೆ ಎಷ್ಟು ಮುಖ್ಯ ಅಂತ ಒತ್ತಿ ಹೇಳೋಕೆ ಈ ಪದ ಬಳಸಲಾಗಿದೆ. ಹೌದು. ಅಂದ್ರೆ ಯಾರು ಈ ಎಲ್ಲಾ ಪರೀಕ್ಷೆಗಳಲ್ಲಿ ಅಚಲರಾಗಿರ್ತಾರೋ, ಅಂತ್ಯದವರೆಗೂ ಧೈರ್ಯದಿಂದ ಮಾಯೆಯನ್ನು ಜಯಿಸ್ತಾರೋ ಅವರೇ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡ್ತಾರೆ. ನಿಖರವಾಗಿ ಈ ಸಂಪೂರ್ಣ ಜ್ಞಾನದ ಸಾರವು ಗೀತೆಯಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ನರನಿಂದ ನಾರಾಯಣನಾಗುವ ರಾಜಯೋಗವನ್ನು ಗೀತೆಯಲ್ಲಿಯೇ ಹೇಳಲಾಗಿದೆ. ಈ ಜ್ಞಾನವನ್ನು ಕಲಿಯುಗದ ಅಂತ್ಯದಲ್ಲಿ ಅಂದ್ರೆ ಈ ಸಂಗಮಯುಗದಲ್ಲಿ ಸ್ವಯಂ ಭಗವಂತನೇ ಬಂದು ಕಲಿಸ್ತಾರೆ. ಅವರು ನಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡಲು ಬಂದಿದ್ದಾರೆ. ಹೌದು. ಮುರಳಿಯಲ್ಲಿ ಪಾಂಡವರು, ಯಾದವರು ಮತ್ತು ಕೌರವರ ಬಗ್ಗೆಯೂ ಪ್ರಸ್ತಾಪವಿದೆ. ಇದು ಕೇವಲ ಪುರಾಣದ ಪಾತ್ರಗಳಲ್ಲ, ಬದಲಿಗೆ ನಮ್ಮೊಳಗಿನ ಮನಸ್ಥಿತಿಗಳ ಸಂಕೇತವೇ. ಹೌದು. ಬಾಬಾ ಸ್ಪಷ್ಟಪಡಿಸ್ತಾರೆ, ವಿನಾಶಕಾಲೇ ವಿಪರೀತ ಬುದ್ಧಿಯುಳ್ಳವರು ಯಾದವರು ಮತ್ತು ಕೌರವರು. ಅವರಿಗೆ ತಂದೆಯ ಮೇಲೆ, ಜ್ಞಾನದ ಮೇಲೆ ಪ್ರೀತಿಯಿಲ್ಲ. ಆದರೆ ಪಾಂಡವರು ಅಂದ್ರೆ ತಂದೆಯೊಂದಿಗೆ ಪ್ರೀತಿ ಬುದ್ಧಿಯುಳ್ಳವರು. ಅವರ ಬುದ್ಧಿಯ ಲಗಾಮು ಸದಾ ಒಬ್ಬ ತಂದೆಯೊಂದಿಗೆ ಜೋಡಣೆಯಾಗಿರುತ್ತೆ. ಅವರ ಬುದ್ಧಿಯೋಗ ಅಚಲವಾಗಿರುತ್ತೆ. ಅದಕ್ಕಾಗಿಯೇ ನಾವು ಆತ್ಮಿಕ ಪಂಡರು ಅಂತ ಬಾಬಾ ಹೇಳೋದು. ಹೌದು. ಲೌಕಿಕ ಪಂಡರು ಜನರನ್ನ ತೀರ್ಥಯಾತ್ರೆಗೆ ಕರೆದೊಯ್ತಾರೆ, ನದಿಗಳಲ್ಲಿ ಸ್ನಾನ ಮಾಡಿಸ್ತಾರೆ. ಆದ್ರೆ ನಾವು ಆತ್ಮಿಕ ಪಂಡರು ಎಲ್ಲ ಆತ್ಮಗಳಿಗೆ ಅವರ ನಿಜವಾದ ಮನೆಯಾದ ಪರಮಧಾಮಕ್ಕೆ ಹಿಂತಿರುಗುವ ದಾರಿಯನ್ನ ತೋರಿಸ್ತಿದ್ದೀವಿ. ಜ್ಞಾನಸಾಗರದಲ್ಲಿ ಸ್ನಾನ ಮಾಡಿಸಿ ಪಾವನರನ್ನಾಗಿ ಮಾಡ್ತಿದ್ದೀವಿ. ಹೌದು. ಇದಕ್ಕಿಂತ ಶ್ರೇಷ್ಠ ಸೇವೆ ಮತ್ತೊಂದಿಲ್ಲ. ಖಂಡಿತ. ಇಂದಿನ ಮುರಳಿಯ ಚರ್ಚೆಯನ್ನ ನಾವು ನೋಡಿದಾಗ ಇದು ನಮ್ಮ ಜವಾಬ್ದಾರಿಯನ್ನ ನೆನಪಿಸುವಂತೆ ಮತ್ತು ಪುರುಷಾರ್ಥದಲ್ಲಿ ಇನ್ನಷ್ಟು ತೀಕ್ಷ್ಣಗೊಳಿಸುವಂತೆ ಇದೆ. ಹೌದು. ಇದ್ರ ಬಗ್ಗೆ ಯೋಚಿಸಿದಾಗ ಒಂದು ಗಹನವಾದ ಚಿಂತನೆ ಮೂಡುತ್ತೆ. ಏನು? ಭಕ್ತಿ ಮಾರ್ಗದಲ್ಲಿ ನಾವು ದೇವರನ್ನು ದೂರದಿಂದ ಮಹಿಮೆ ಮಾಡುವ, ಏನನ್ನಾದರೂ ಬೇಡುವ ಭಕ್ತರಾಗಿದ್ದೆವು. ಹೌದು. ಆದ್ರೆ ಜ್ಞಾನ ಮಾರ್ಗದಲ್ಲಿ ನಾವು ತಂದೆಯ ಆಸ್ತಿಯನ್ನ ಪ್ರೀತಿ ಮತ್ತು ಅಧಿಕಾರದಿಂದ ಪಡೆಯುವ ಮಕ್ಕಳಾಗಿದ್ದೆವು. ಪ್ರತಿದಿನ ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಇಂದು ನನ್ನ ಮನಸ್ಥಿತಿ ದೂರದಿಂದ ಸ್ತುತಿಸುವ ಭಕ್ತನದ್ದಾಗಿತ್ತಾ ಅಥವಾ ಸಮೀಪದಿಂದ ಸರ್ವ ಹಕ್ಕುಗಳನ್ನು ಪಡೆಯುವ ಅಧಿಕಾರಯುಳ್ಳ ಮಗುವಿನದ್ದಾಗಿತ್ತಾ? ಈ ಅಂತರವನ್ನು ಅರಿತುಕೊಂಡಾಗ ನಮ್ಮ ಪುರುಷಾರ್ಥದ ದಿಕ್ಕೇ ಬದಲಾಗಬಹುದು. ಪ್ರೇರಣೆಯ ಮೊದಲ ಅಂಶ ಬಹಳ ಶಕ್ತಿಯುತವಾಗಿದೆ. ಆತ್ಮಾಭಿಮಾನಿಯಾಗಿ ಈ ಬೆಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸಬೇಕು. ಯಾರ ಪಾತ್ರದೊಂದಿಗೂ ಪೈಪೋಟಿ ಮಾಡಬಾರದು. ಇದು ಇವತ್ತಿನ ಕಾಲಕ್ಕೆ ಎಷ್ಟು ಸರಿ ಅನ್ಸುತ್ತೆ ಅಲ್ವಾ? ಹೌದು. ಎಲ್ಲೆಲ್ಲೂ ಹೋಲಿಕೆ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಜೀವನ ನೋಡಿ ಹೋಲಿಕೆ ಮಾಡಿಕೊಂಡು ದುಃಖ ಪಡ್ತೇವೆ. ಹೌದೌದು.
ಇಲ್ಲಿ ಈ ಹೀರೋ ಪಾತ್ರ ಅಂದ್ರೆ ನಿಜವಾದ ಅರ್ಥ ಏನು? ಎಲ್ಲದರಲ್ಲೂ ನಾವೇ ಮೊದಲಿರ್ಬೇಕು ಅಂತನಾ? ಇಲ್ಲ, ಖಂಡಿತ ಇಲ್ಲ. ಜ್ಞಾನದಲ್ಲಿ ಹೀರೋ ಪಾತ್ರ ಅಂದ್ರೆ ಬೇರೆಯವರನ್ನು ಸೋಲಿಸುವನ್ನಲ್ಲ, ಓ, ಬದಲಾಗಿ ತನ್ನ ಮನಸ್ಸನ್ನು ಗೆಲ್ಲುವವನು. ಜೀವನದ ಯಾವುದೇ ದೃಶ್ಯ ಬರಲಿ, ಅದು ಸುಖ, ದುಃಖ, ಹೊಗಳಿಕೆ, ತೆಗಳಿಕೆ ಏನೇ ಇರಲಿ, ಅದಕ್ಕೆ ಅಧೀನರಾಗದೆ ಸಾಕ್ಷಿಯಾಗಿ ತನ್ನ ಶ್ರೇಷ್ಠ ಪಾತ್ರವನ್ನು ಯಾರು ನಿರ್ವಹಿಸ್ತಾರೋ ಅವರೇ ನಿಜವಾದ ಹೀರೋ. ಅಂದ್ರೆ ಪ್ರತಿಯೊಬ್ಬರ ಪಾತ್ರವೂ ವಿಶಿಷ್ಟ ಅಂತ ತಿಳ್ಕೊಳ್ಳೋದು. ನಿಖರವಾಗಿ, ಪ್ರತಿಯೊಬ್ಬ ಆತ್ಮನ ಪಾತ್ರವೂ ಈ ನಾಟಕದಲ್ಲಿ ವಿಶಿಷ್ಟ ಮತ್ತು ಕಲ್ಯಾಣಕಾರಿ ಅಂತ ತಿಳಿದಾಗ ಆ ಹೋಲಿಕೆ, ಪೈಪೋಟಿ, ಅಸೂಯೆ ಇದೆಲ್ಲ ತಾನಾಗೇ ಮುಗಿದೋಗುತ್ತೆ. ಅಂದ್ರೆ ಇನ್ನೊಬ್ಬರ ಯಶಸ್ಸನ್ನು ನೋಡಿ ಕೀಳರಿಮೆ ಪಡುವ ಬದಲು ಅದು ಅವರ ಪಾತ್ರ, ಇದು ನನ್ನ ಪಾತ್ರ ವಿಶಿಷ್ಟವಾಡಿದೆ ಅಂತೆ ನಮ್ಮ ಗಮನವನ್ನು ನಮ್ಮ ಮೇಲೆ ಇಟ್ಕೊಳ್ಳೋದು. ಅದೇ ನಿಜವಾದ ಹೀರೋಯಿಸಂ. ಆದ್ರೆ ಇದನ್ನ ಹೇಳೋದು ಸುಲಭ, ಅಭ್ಯಾಸ ಮಾಡೋದು ಕಷ್ಟ ಅಲ್ವಾ? ಆ ಹೋಲಿಕೆಯ ಸಂಸ್ಕಾರ ಮತ್ತೆ ಮತ್ತೆ ಮೇಲೆ ಬರುತ್ತಲ್ಲ. ಖಂಡಿತ. ಅದಕ್ಕೆ ಅಭ್ಯಾಸ ಬೇಕು. ಯಾರಾದ್ರೂ ನಮ್ಗಿಂತ ಮುಂದೆ ಹೋದಾಗೆ ಕಂಡಾಗ ತಕ್ಷಣ ಒಂದು ಸ್ವಮಾನ ತೆಗೆದುಕೊಳ್ಬೇಕು. ಏನು ಅಂತ? ನಾನು ಈ ನಾಟಕದ ಒಬ್ಬ ವಿಶಿಷ್ಟ ಪಾತ್ರಧಾರಿ, ನನ್ನ ಪಾತ್ರವನ್ನು ನಾನಲ್ಲದೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಈ ಒಂದು ಸಂಕಲ್ಪ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹೌದು, ಇದು ಗಮನವನ್ನು ನಮ್ಮ ಒಳಗಡೆಗೆ ತರುತ್ತೆ. ಸರಿ, ಈಗ ಧಾರಣೆಯ 7ನೇ ಅಂಶಕ್ಕೆ ಬರೋಣ. ಇದು ಒಂದು ಸುಂದರವಾದ ಅಭ್ಯಾಸದ ಬಗ್ಗೆ ಹೇಳುತ್ತೆ. ಬೆಳಗ್ಗೆ ಎದ್ದು ತನ್ನೊಂದಿಗೆ ತಾನೇ ಮಾತನಾಡಿಕೊಳ್ಳಬೇಕು. ಹೌದು. ನಾನು ಈ ಶರೀರದ ಕರ್ಮೇಂದ್ರಿಯಗಳಿಂದ ಭಿನ್ನವಾಗಿದ್ದೇನೆ. ಬಾಬಾ, ತಾವು ಇಷ್ಟು ಮಧುರವಾಗಿದ್ದೀರಿ ಎಂದು ಅಭ್ಯಾಸ ಮಾಡಬೇಕು. ಇದು ತುಂಬ ಸರಳವಾಗಿ ಕಾಣುತ್ತೆ. ಆದ್ರೆ ಬೆಳಗಿನ ಅವಸರದಲ್ಲಿ ಈ ಚಿಕ್ಕ ಸಂಭಾಷಣೆ ನಿಜವಾಗಿಯೂ ನಮ್ಮ ದಿನಚರಿಯ ಮೇಲೆ ಅಷ್ಟು ದೊಡ್ಡ ಪ್ರಭಾವ ಬೀರಲು ಸಾಧ್ಯವೇ? ಖಂಡಿತ ಸಾಧ್ಯ. ಇದನ್ನೇ ಆತ್ಮವೆಂಬ ಬ್ಯಾಟರಿಯನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡೋದು ಅಂತ ಹೇಳೋದು. ದಿನದ ಆರಂಭದಲ್ಲೇ ನಾನು ಈ ಶರೀರದಿಂದ ಭಿನ್ನ ಆತ್ಮ ಎಂಬ ಸ್ವಸಂವಾದ, ಅದು ನಮ್ಮನ್ನು ದೇಹದ ಬಂಧನಗಳಿಂದ ಬಿಡಿಸುತ್ತೆ. ಅಂದ್ರೆ ಮಾಲೀಕನಾಗುವ ಸ್ಥಿತಿ. ಹೌದು. ನಾನು ಈ ಕಣ್ಣು, ಕಿವಿ, ಕೈಕಾಲುಗಳ ಮಾಲೀಕ, ಇವು ನನ್ನ ಸಾಧನೆಗಳು ಎಂಬ ಸ್ಮೃತಿಯನ್ನು ತರುತ್ತೆ. ಇದು ಮೊದಲ ಹೆಜ್ಜೆ. ಸರಿ. 2ನೇ ಹೆಜ್ಜೆ, ಬಾಬಾ ತಾವು ಎಷ್ಟು ಮಧುರವಾಗಿದ್ದೀರಿ ಅಂತ ತಂದೆಯ ಗುಣಗಾನ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಗುಣಗಳು ನಮ್ಮಲ್ಲಿ ಬರುತ್ತೆ. ನಿಖರವಾಗಿ, ನಾವು ಯಾರನ್ನು ನೆನಪು ಮಾಡ್ತೀವೋ ಅವರ ಗುಣಗಳು ನಮ್ಮಲ್ಲಿ ಸಹಜವಾಗಿ ಬರಲು ಶುರುವಾಗತ್ತೆ. ಈ 2 ನಿಮಿಷದ ಅಭ್ಯಾಸ ಇಡೀ ದಿನ ಮಾಯೆಯ ವ್ಯರ್ಥ ಸಂಕಲ್ಪಗಳಿಂದ ನಮ್ಮನ್ನು ರಕ್ಷಿಸುವ ಏನಂತಾರೆ ಆತ್ಮಿಕ ಕವಚವನ್ನು ನಿರ್ಮಿಸುತ್ತೆ. ಆ ಆತ್ಮಿಕ ಕವಚ ಅನ್ನೋ ಮಾತು ಬಹಳ ಇಷ್ಟವಾಯಿತು. ನಮ್ಮ ಹಳೆಯ ಸಂಸ್ಕಾರಗಳೇ ನಮ್ಗೆ ದೊಡ್ಡ ವಿಲನ್ ಅನ್ಸುತ್ತೆ. ಬಹುಶಃ ಅದಕ್ಕೆ ಇವತ್ತಿನ ವರದಾನ ಕೂಡ ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗುವ ಬಗ್ಗೆ ಹೇಳುತ್ತಲ್ವಾ? ಹೌದು. ನೋಡಿ ಹೇಗೆ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿದೆ. ಇಂದಿನ ವರದಾನ ಹೀಗಿದೆ: ತಂದೆಯ ಸಂಸ್ಕಾರಗಳನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿಸಿಕೊಳ್ಳುವ ಮೂಲಕ ವ್ಯರ್ಥ ಮತ್ತು ಹಳೆಯ ಸಂಸ್ಕಾರಗಳಿಂದ ಮುಕ್ತರಾಗಿ. ಇದು ಕೇಳಲು ತುಂಬಾ ಚೆನ್ನಾಗಿದೆ. ಆದ್ರೆ ಇದೊಂದು ದೊಡ್ಡ ಗುರಿಯಂತೆ, ಬಹುಶಃ ಒಂದು ಜನ್ಮವೇ ಬೇಕಾಗುವ ಗುರಿಯಂತೆ ಕಾಣಿಸುತ್ತೆ. ಇದರ ಪ್ರಾಯೋಗಿಕ ಸ್ವರೂಪವೇನು? ದಿನನಿತ್ಯದ ಜೀವನದಲ್ಲಿ ಕೋಪ, ಅಹಂಕಾರ ಬಂದಾಗ ಇದನ್ನು ನೆನ್ಪಿಟ್ಕೊಳ್ಳೋದೇ ಕಷ್ಟ. ವರದಾನದಲ್ಲೇ ಅದರ ವಿಧಾನವೂ ಅಡಗಿದೆ ನೋಡಿ. ನಾವು ಹಳೆಯ ಸಂಸ್ಕಾರಗಳಾದ ಕ್ರೋಧ, ಮೋಹ ಇವುಗಳ ಜೊತೆ ಹೋರಾಡಬೇಕಿಲ್ಲ. ಹೋರಾಡಬಾರ್ದಾ? ಬೇಕಿಲ್ಲ. ಅದರ ಮೂಲ ಕಾರಣವೇ ದೇಹ ಅಭಿಮಾನ. ಆದರೆ ತಂದೆಯ ಸಂಸ್ಕಾರಗಳಾದ ವಿಶ್ವ ಕಲ್ಯಾಣಕಾರಿ, ದಯಾಳು, ಪರಮೋಪಕಾರಿ ಇವು ಆತ್ಮದ ನಿಜವಾದ ಮತ್ತು ಸಹಜ ಸಂಸ್ಕಾರಗಳು. ಒಂದು ಉದಾಹರಣೆ ಅಂದ್ರೆ, ಒಂದು ಕೋಣೆಯಲ್ಲಿ ಕತ್ತಲೆ ಇದ್ರೆ ನಾವು ಕತ್ತಲೆಯನ್ನ ಹೊರಗೆ ಹಾಕಲು ಹೋರಾಡುವುದಿಲ್ಲ. ಇಲ್ಲ, ಒಂದ್ ದೀಪ ಹಚ್ಚುತ್ತೇವೆ ಅಷ್ಟೇ. ಬೆಳಕು ಬಂದ್ರೆ ಕತ್ತಲೆ ತಾನಾಗಿಯೇ ಮಾಯವಾಗುತ್ತೆ. ಬೆಳಕು ಕತ್ತಲೆಯ ಉದಾಹರಣೆ ಒಂದು ಪ್ರಶ್ನೆ ಮೂಡಿಸುತ್ತೆ. ಕೆಲವೊಮ್ಮೆ ಹಳೆ ಸಂಸ್ಕಾರಗಳು ತುಂಬಾ ಪ್ರಬಲವಾಗಿರುತ್ತೆ. ಅಂದ್ರೆ ನಾವ್ ಎಷ್ಟೇ ಬೆಳಕು ತಂದ್ರೂ ಆ ಕತ್ತಲೆ ಹೋಗ್ದಿದ್ದಾಗ ಏನ್ ಮಾಡ್ಬೇಕು? ಉದಾಹರಣೆಗೆ ಕೋಪದ ಸಂಸ್ಕಾರ. ಹೌದು. ಅದು ಬರುವಾಗ ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನಪೇ ಬರೋದಿಲ್ಲ. ಬಹಳ ಒಳ್ಳೆ ಪ್ರಶ್ನೆ. ಆರಂಭದಲ್ಲಿ ಹಾಗೇ ಆಗೋದು. ಅದಕ್ಕೆ ಅಭ್ಯಾಸ ಬೇಕು. ಟ್ರಾಫಿಕ್ನಲ್ಲಿ ಯಾರಾದ್ರೂ ನಮ್ಮನ್ನು ತಪ್ಪು ರೀತಿಯಲ್ಲಿ ಓವರ್ಟೇಕ್ ಮಾಡಿದಾಗ ತಕ್ಷಣ ಕೋಪ ಬರೋದು ಹಳೆ ಸಂಸ್ಕಾರ. ಹೌದು, ಸಹಜವಾಗಿ ಬರುತ್ತೆ. ಮಾಡಬಾರದು ಅಂತ ಹೇಳಿಕೊಳ್ಳುವ ಬದಲು ಒಂದು ಕ್ಷಣ ತಡೆದು, ನಾನು ಶಾಂತ ಸ್ವರೂಪ ಆತ್ಮ, ಪರಮಾತ್ಮನ ಮಗು ಅಂತ ಒಂದು ಸೆಕೆಂಡ್ ನೆನಪು ಮಾಡಿದ್ರೆ ಸಾಕು. ಆಗ ಏನಾಗುತ್ತೆ? ಆಗ ಕೋಪದ ಬದಲು ಸಹನೆ ಅನ್ನೋ ಹೊಸ ಸಂಸ್ಕಾರಕ್ಕೆ ಜಾಗ ಕೊಟ್ಟ ಹಾಗೆ. ಪ್ರತಿ ಬಾರಿ ಹೀಗ್ ಮಾಡಿದಾಗ ಆ ಹೊಸ ಸಂಸ್ಕಾರದ ದಾರಿ ಗಟ್ಟಿಯಾಗುತ್ತೆ.
ಹಳೆಯ ಸಂಸ್ಕಾರದ ದಾರಿ ದುರ್ಬಲವಾಗುತ್ತೆ. ಓ ಅಂದ್ರೆ ನೆಗೆಟಿವ್ ಸಂಸ್ಕಾರವನ್ನ ತಡೆಯೋದಿಕ್ಕಿಂತ ಒಂದು ಪಾಸಿಟಿವ್ ಸಂಸ್ಕಾರವನ್ನ ಆಹ್ವಾನಿಸೋದು ಹೆಚ್ಚು ಪರಿಣಾಮಕಾರಿ ಅಂತಾನಾ? ನಿಖರವಾಗಿ. ಹೀಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಹೊಸ ಸಂಸ್ಕಾರ ನಮ್ಮ ಸಹಜ ಸ್ವಭಾವವಾಗುತ್ತೆ. ಯಾವುದೇ ಕೆಲಸ ಮಾಡುವ ಮೊದಲು ಅಥವಾ ಯಾರೊಂದಿಗಾದರೂ ಮಾತನಾಡುವ ಮೊದಲು ಒಂದು ಕ್ಷಣ ನಿಂತು ಈ ಸಂಕಲ್ಪ ಮಾಡ್ಕೊಳ್ಬಹುದು. ನಾನು ತಂದೆಯ ಸಮಾನ ವಿಶ್ವ ಕಲ್ಯಾಣಕಾರಿ ಆತ್ಮ ಅಂತ. ಹೌದು. ಈ ಒಂದು ಸಂಕಲ್ಪ ಆ ಕ್ಷಣದ ನಮ್ಮ ವೃತ್ತಿ ಮತ್ತು ದೃಷ್ಟಿಯನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನಮ್ಮ ವೈಬ್ರೇಷನ್ ಬದಲಾಗುತ್ತೆ. ನಾವು ಮಾಲೀಕರಾಗಿ ನಮ್ಮ ಕರ್ಮೇಂದ್ರಿಯಗಳನ್ನ ನಡೆಸುವ ಈ ಅಭ್ಯಾಸ ಇಂದಿನ ಸ್ಲೋಗನ್ಗೆ ನೇರವಾಗಿ ಸಂಬಂಧಿಸಿದೆ ಅನ್ಸುತ್ತೆ. ಖಂಡಿತ. ಸಾಮಾನ್ಯವಾಗಿ ಪುರುಷಾರ್ಥ ಅಂದ್ರೆ ನಾವು ಏನೋ ಕಷ್ಟಪಟ್ಟು ಪ್ರಯತ್ನ ಮಾಡೋದು, ಬೆವರು ಸುರಿಸೋದು ಅಂತ ಅನ್ಕೋತೀವಿ. ಆದ್ರೆ ಈ ಸ್ಲೋಗನ್ ಅದಕ್ಕೊಂದು ಬೇರೆನೇ ಆಯಾಮ ಕೊಡ್ತಿದೆ ಅಲ್ವಾ? ಹೌದು. ಇಂದಿನ ಸ್ಲೋಗನ್ ಪುರುಷಾರ್ಥದ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ತಮ್ಮ ರಥ ಅಂದ್ರೆ ಶರೀರದ ಮೂಲಕ ಕಾರ್ಯ ಮಾಡಿಸುವವರೇ ಸತ್ಯ ಪುರುಷಾರ್ಥಿಗಳು. ಇಲ್ಲಿ ಸತ್ಯ ಪುರುಷಾರ್ಥಿಗಳು ಅಂದ್ರೆ ಕೇವಲ ಹೆಚ್ಚು ಕೆಲಸ ಮಾಡುವವರಲ್ಲ, ಬದಲಿಗೆ ಸರಿಯಾದ ಪ್ರಜ್ಞೆಯಲ್ಲಿ, ಅಂದ್ರೆ ನಾನು ಆತ್ಮ, ಈ ದೇಹ ನನ್ನ ಸಾಧನ ಎಂಬ ಸ್ಥಿತಿಯಲ್ಲಿದ್ದು ಕೆಲಸ ಮಾಡೋರು. ನಾನು ಈ ಸ್ಲೋಗನ್ ಓದಿದಾಗ ನನ್ಗನ್ಸಿದ್ದು ದಿನದಲ್ಲಿ ಎಷ್ಟು ಸಲ ನಾವು ಆಟೋ ಪೈಲಟ್ ಮೋಡ್ನಲ್ಲಿರ್ತೀವಿ ಅಲ್ವಾ? ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ. ಶರೀರ ಏನೋ ಕೆಲಸ ಮಾಡ್ತಿರುತ್ತೆ, ಮನಸ್ಸು ಎಲ್ಲೋ ಅಲೆದಾಡ್ತಿರುತ್ತೆ, ಆದ್ರೆ ಆತ್ಮವೆಂಬ ಸಾರಥಿ ಎಲ್ಲೋ ನಿದ್ದೆ ಹೊಡಿತಿರ್ತಾನೆ. ಹೌದು. ಇಲ್ಲಿ ಒಂದು ಸುಂದರವಾದ ರೂಪಕ ಇದೆ. ಆತ್ಮ ಸಾರಥಿ, ಈ ಶರೀರ ರಥ ಮತ್ತು ನಮ್ಮ ಕರ್ಮೇಂದ್ರಿಯಗಳು ಕುದುರೆಗಳು. ಸತ್ಯ ಪುರುಷಾರ್ಥಿ ಅಂದ್ರೆ ಜಾಗೃತನಾಗಿ ರಥದ ನಿಯಂತ್ರಣವನ್ನು ತನ್ನ ಕೈಯಲ್ಲಿಟ್ಟುಕೊಂಡಿರುವ ಸಾರಥಿ. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೋ ಅವರ ಕರ್ಮೇಂದ್ರಿಯಗಳು ಶ್ರೇಷ್ಠ ಕಾರ್ಯವನ್ನೇ ಮಾಡ್ತವೆ. ಅಂದ್ರೆ ಒಂದೇ ಕೆಲಸವನ್ನು ಇಬ್ರೂ ಮಾಡಬಹುದು. ಒಬ್ರು ದೇಹಾಭಿಮಾನದಲ್ಲಿ, ಒತ್ತಡದಲ್ಲಿ ಮಾಡಬಹುದು. ಇನ್ನೊಬ್ಬರು ಅದೇ ಕೆಲಸವನ್ನು ನಾನು ಸಾರಥಿ ಎಂಬ ಆತ್ಮಿಕ ಸ್ಮೃತಿಯಲ್ಲಿ ಹಗುರವಾಗಿ, ಖುಷಿಯಿಂದ ಮಾಡಬಹುದು. ಖಂಡಿತ. ಎರಡರ ಪರಿಣಾಮವೂ ಬೇರೆ ಬೇರೆ ಇರುತ್ತೆ. ಆತ್ಮಿಕ ಸ್ಥಿತಿಯಲ್ಲಿ ಮಾಡಿದ ಕರ್ಮ ಅಕರ್ಮವಾಗುತ್ತೆ, ಅಂದ್ರೆ ಅದರ ಬಂಧನ ನಮಗೆ ತಟ್ಟೋದಿಲ್ಲ. ಅದೇ ದೇಹಾಭಿಮಾನದಲ್ಲಿ ಮಾಡಿದ ಕರ್ಮ ವಿಕರ್ಮವಾಗುವ ಸಾಧ್ಯತೆ ಇರುತ್ತೆ. ದಿನದ ಸವಾಲುಗಳನ್ನು ಎದುರಿಸುವಾಗ ಈ ಸ್ಲೋಗನ್ ಒಂದು ಸ್ವಯಂ ತಪಾಸಣೆಯ ಸಾಧನವಾಗುತ್ತೆ. ಈ ಕ್ಷಣದಲ್ಲಿ ಈ ರಥದ ಮಾಲೀಕ ನಾನೇ ಅಥವಾ ಹಳೆಯ ಸಂಸ್ಕಾರಗಳೇ ನನ್ನನ್ನು ನಡೆಸುತ್ತಿವೆಯಾ? ಈ ಆತ್ಮಿಕ ಯಾತ್ರೆ ನಮ್ಮನ್ನು ನಾವು ನಿಯಂತ್ರಿಸುವುದರಿಂದ ಹಿಡಿದು ನಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ನಮ್ಮ ಕರ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಳುವ ಈ ಪಯಣ ಕೇವಲ ನಮಗಾಗಿ ಮಾತ್ರ ಅಲ್ವಾ? ಖಂಡಿತ ಅಲ್ಲ. ಇದರ ಪ್ರಭಾವ ಇಡೀ ವಿಶ್ವದ ಮೇಲೆ ಬೀಳುತ್ತೆ. ಬಹುಶಃ ಇದೇ ಇಂದಿನ ಅವ್ಯಕ್ತ ಇಶಾರೆಯ ಸಾರ. ಅದು ಏಕತೆ ಮತ್ತು ವಿಶ್ವಾಸದ ಬಗ್ಗೆ ಮಾತನಾಡುತ್ತೆ. ಬಾಬಾ ಹೇಳ್ತಾರೆ, ಅನೇಕ ವೃಕ್ಷಗಳ ಕೊಂಬೆಗಳಾಗಿದ್ದ ನೀವು ಈಗ ಒಂದೇ ಶ್ರೀಗಂಧದ ಮರವಾಗಿದ್ದೀರಿ. ಈ ಏಕತೆಯ ಮಹತ್ವವೇನು? ಇದು ನಮ್ಮ ಪುರುಷಾರ್ಥದ ಅಂತಿಮ ಗುರಿ ಮತ್ತು ವಿಶ್ವಸೇವೆಯ ಅಡಿಪಾಯ. ಇದು ಕೇವಲ ಸಂಘಟನೆಯ ಏಕತೆಯಲ್ಲ, ಇದು ಆತ್ಮಿಕ ಮಟ್ಟದ ಒಂದು ಆಳವಾದ ಸಂಬಂಧ. ಜಗತ್ತಿನಲ್ಲಿ ಒಂದೇ ಮನೆಯಲ್ಲಿ 4 ಜನ ಒಟ್ಟಾಗಿ ಪ್ರೀತಿಯಿಂದ ಇರೋದೇ ಕಷ್ಟ. ಆದರೆ ಇಲ್ಲಿ ಬೇರೆ ಬೇರೆ ದೇಶ, ಭಾಷೆ, ಸಂಸ್ಕಾರ, ಸ್ವಭಾವಗಳ ಆತ್ಮಗಳು ಎಲ್ಲರೂ ಒಂದೇ ಶ್ರೀಮತದ ಆಧಾರದ ಮೇಲೆ ಪ್ರೀತಿ ಮತ್ತು ಏಕತೆಯಿಂದ ನಡೆಯೋದನ್ನ ಜಗತ್ತು ನೋಡಿದಾಗ ಇದರ ಹಿಂದೆ ಒಂದು ದೈವಿ ಶಕ್ತಿ ಇದೆ ಅಂತ ಅವರು ಗುರುತಿಸ್ತಾರೆ. ಆ ಶ್ರೀಗಂಧದ ಮರದ ರೂಪಕ ಬಹಳ ಸುಂದರವಾಗಿದೆ. ಶ್ರೀಗಂಧದ ಮರ ತನ್ನ ಸುವಾಸನೆಯನ್ನು ತಾನೇ ಹೇಳ್ಕೊಳ್ಬೇಕಿಲ್ಲ ಅಲ್ವಾ? ಅದು ತಾನಾಗಿಯೇ ಎಲ್ಲೆಡೆ ಹರಡುತ್ತೆ. ಹೌದು. ನಮ್ಮ ಏಕತೆಯ ಸುವಾಸನೆ ಜಗತ್ತಿಗೆ ತಂದೆಯ ಪರಿಚಯವನ್ನ ನೀಡುತ್ತೆ. ಬಾಬಾರವರ ಮಹಾವಾಕ್ಯದಂತೆ ನಿಮ್ಮ ಪರಸ್ಪರ ಏಕತೆಯೇ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡುವುದು. ನಮ್ಮಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಎಂಬ ಒಂದು ಸ್ಮೃತಿಯಲ್ಲಿ ಸ್ಥಿತರಾದಾಗ ಒಂದು ಅದ್ಭುತವಾದ ಶಕ್ತಿಯುತ ವಾತಾವರಣ ನಿರ್ಮಾಣವಾಗುತ್ತೆ. ಆ ವಾತಾವರಣವೇ ಅತಿದೊಡ್ಡ ಸೇವೆ. ಧಾರಣೆಯ ವೈಯಕ್ತಿಕ ಅಭ್ಯಾಸದಿಂದ ಹಿಡಿದು ವರದಾನದ ರೂಪಾಂತರ, ಸ್ಲೋಗನ್ನ ಜಾಗೃತಿ ಮತ್ತು ಅವ್ಯಕ್ತ ಇಶಾರೆಯ ವಿಶ್ವಸೇವೆಯ ಜವಾಬ್ದಾರಿಯವರೆಗೆ ಇಂದಿನ ಮುರಳಿಯ ಈ ರತ್ನಗಳು ನಮ್ಮನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಿವೆ. ಹೌದು. ಈ ಶಕ್ತಿಯನ್ನು ಕೇವಲ ಕೇಳಿಬಿಡದೆ ಕಾರ್ಯರೂಪಕ್ಕೆ ತರಲು ಇಂದಿನ ಪುರುಷಾರ್ಥಕ್ಕಾಗಿ ಒಂದು ಸಣ್ಣ ಅಭ್ಯಾಸವನ್ನು ಮಾಡಬಹುದು. ಖಂಡಿತ. ಏನ್ ಮಾಡ್ಬೇಕು? ದಿನದಲ್ಲಿ ನಾವು ಮಾಡುವ ಯಾವುದೇ ಒಂದು ಕರ್ಮವನ್ನು ಆರಿಸಿಕೊಳ್ಳೋಣ. ಅಡ್ಗೆ ಮಾಡೋದು, ಆಫೀಸ್ ಕೆಲ್ಸ, ಏನಾದ್ರೂ ಆಗಿರ್ಬೋದು. ಹೌದು.
ಆ ಕರ್ಮ ಮಾಡುವಾಗ ಇಂದಿನ ಸ್ಲೋಗನನ್ನು ನೆನಪಿಸಿಕೊಂಡು ಈ ಶರೀರವೆಂಬ ರಥದ ಮಾಲೀಕ ನಾನು, ಆತ್ಮ ಸಾರಥಿ ಎಂಬ ಸ್ಮೃತಿಯಲ್ಲಿ ಸ್ಥಿತರಾಗಿ ಆ ಕರ್ಮವನ್ನು ಮಾಡಿ. ಕೇವಲ 5 ನಿಮಿಷವಾದ್ರೂ ಸರಿ. ಆ ವ್ಯತ್ಯಾಸವನ್ನು ಗಮನಿಸಬೇಕು. ಹೌದು, ಆ ಸ್ಥಿತಿಯಲ್ಲಿ ಕರ್ಮ ಮಾಡೋದಕ್ಕೂ ಸಾಮಾನ್ಯ ಸ್ಥಿತಿಯಲ್ಲಿ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ಅನುಭವಿಸಿ, ರಾತ್ರಿ ಮಲಗುವ ಮುನ್ನ ಆ ಅನುಭವವನ್ನ ಪ್ರೀತಿಯಿಂದ ಬಾಬಾರವರಿಗೆ ತಿಳಿಸಿ. ಅದ್ಭುತವಾದ ಅಭ್ಯಾಸ. ಖಂಡಿತ ಎಲ್ಲರೂ ಪ್ರಯತ್ನಿಸೋಣ. ಅತಿ ಮಧುರವಾದ ಪ್ರೀತಿಯ ಬಹುಕಾಲದಿಂದ ಅಗಲಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಮಾತಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ಮಾತಪಿತಾ ಬಾಬ್ದಾದವರವರಿಗೆ ನೆನಪು, ಪ್ರೀತಿ, ಸುಪ್ರಭಾತ್ ಹಾಗೂ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.